ಅಣ್ಣವ್ರನ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀರಾ? ಲೀಲಾ, ಯಾರಿವರು? ರೀ ಇವರು ಇವರು ಅಯ್ಯೋ, ನಾನು ಹೇಳ್ತೀನಿ ಇರಿ ಅಕ್ಕ. ಅದಪ್ಪಣ್ಣ, ನೀವು ಯಾರು? ಊರಿಗೆ ದೊಡ್ಡ ಮನುಷ್ಯರು, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡಂಗಾಯ್ತಲ್ಲ, ಅದು ನಮ್ಮ ಭಾಗ್ಯ. ಅಲ್ಲ, ನೀವು ಯಾರು ಅಂತ ಹೇಳ್ತೀನಿ ಇರಿ ಅಣ್ಣ. ಮಗಳೇ, ಮೊದಲು ಆಶೀರ್ವಾದ ತಗೋ ದೊಡ್ಡವ್ರದ್ದು, ಆಮೇಲೆ ತಗೊಳ್ಳೋದು ಇದ್ದೇ. ಇವತ್ತು ಆಯ್ತು ಪೂಜೆ ಫಿಕ್ಸು. ನನ್ನೇ ಕುಂಬಳಕಾಯಿ ಹೊಡೆದ್ರೆ ಏನಪ್ಪ ಗತಿ? ಅಂಕಲ್ ಆಶೀರ್ವಾದ ಮಾಡಿ. ಏನಮ್ಮ ಪಿಂಕಿ, ಅಂಕಲ್ ಅಂತಿದೀಯಾ? ಪ್ರೀತಿಯಿಂದ ಶಾಸ್ತ್ರದ ಪ್ರಕಾರ ಒಂದು ನಿಮಿಷ ಇರಿ. ನೀವು ಯಾರು ಅಂತಾನೆ ಗೊತ್ತಿಲ್ಲ, ಆಗ್ಲಿಂದ ಮಾತಾಡ್ತಾ ಇದ್ದೀರಿ. ಇವಳ ಹತ್ರ ಆಶೀರ್ವಾದನೂ ತಗೋ ಅಂತೀರಿ. ಇಲ್ಲಿ ಏನು ನಡೀತಾ ಇದೆ? ಒಪ್ಪಿಸ್ಕೊಂಡು ಕರ್ಕೊಂಡು ಬಂದ್ಮೇಲೆ ನಾನು ಏನು ಹೇಳೋದಣ್ಣ? ಅಕ್ಕರೇ ಹೇಳ್ತಾರೆ. ಅಕ್ಕ ಹೇಳಕ್ಕ, ನಾವು ಯಾರು ಅಂತ ಪರಿಚಯ ಮಾಡ್ಕೊಡಿ. ರೀ ಇವರು ಪಕ್ಕದೂರವರು, ಕಳ್ಸೇಗೌಡ್ರು ಅಂತ. ಇವಳು ಅವ್ರ ಮಗಳು ಪಿ ಏನು ಪಿ ಅಂತನಾ? ಪಿಂಕಿ. ಅದಕ್ಕೆ ಅದಕ್ಕೆ ಹೇಳ್ರಕ್ಕ. ಹೇಳ್ತೀನಿ ಇರೋಣ. ಅದು ಮಾದಪ್ಪನರು ನೀವು ಬರ್ತೀರಂತಾನೆ ಪೂಜೆ ರೆಡಿ ಮಾಡ್ಕೊಂಡಿದ್ದೆ. ಶಿವ ಬರಲಿಲ್ವಾ? ಇಲ್ಲ ಅರ್ಚಕ್ರೆ, ಮದುವೆ ಮನೆಯಲ್ಲಿ ಕೆಲಸ ಮಾಡಿ ಶಿವು ಸುಸ್ತಾಗಿದ್ದಾನೆ, ಅದಕ್ಕೆ ನಾವೇ ಬಂದ್ವಿ. ಈ ಶಿವು ಅಂದರೆ ಮಾರಿಗೂಡಿ ಶಿವು ಅಲ್ವರ? ಅವರು ನಮಗೂ ಗೊತ್ತು. ಅವ್ರ ತಂಗಿ ಮದುವೆನಲ್ಲಿ ಅದೆಂಥದ್ದು ಅನಾಹುತ ಆಯ್ತಂತೆ. ಮದ್ವೆ ಗಂಡು ವರದಕ್ಷಿಣೆ ಜಾಸ್ತಿ ಕೇಳಿ ಮಧ್ಯದಲ್ಲಿ ಎದ್ದೋದ್ನಂತೆ. ಪಾಪ ರಶ್ಮಿ, ಅವಳು ನನಗೂ ಫ್ರೆಂಡು. ಯಾರೋ ಪುಣ್ಯಾತ್ಮ ಬಂದು ಅವಳು ತಾಳಿ ಕಟ್ಟಿದ್ದಾನೆ.